ವಂದೇ ಮಾತರಂ ಗೀತೆಗೆ ಅವಮಾನಿಸಿದ ಆರೋಪದ ಮೇಲೆ ಕೈನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಂಗಳೂರಿನ ಉರುವಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಅಂತ ದೂರನ್ನ ಕೊಟ್ಟಿರೋದು. ಸೋನಿಯಾ ಗಾಂಧಿ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸಿ ಅಂತ ಆಗ್ರಹಿಸಿದ್ದಾರೆ. ಸೋನಿಯಾ ಗಾಂಧಿ ರಾಷ್ಟ್ರಗಾನಕ್ಕೆ ಅಪಮಾನ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಶಾಂತಿಭಂಗ ತಂದ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಿಸಿ ಅಂತ ವಿಕಾಸ್ ಪುತ್ತೂರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲಿದ್ರೆ ಕೋರ್ಟ್ಗೆ ಹೋಗ್ತೀನಿ, ಖಾಸಗಿ ದೂರನ್ನ ದಾಖಲಿಸ್ತೀನಿ, ಕೋರ್ಟ್ಗೆ ದೂರು ಸಲ್ಲಿಸುವುದಾಗಿ ವಿಕಾಸ್ ಹೇಳ್ತಿದ್ದಾರೆ. ದೂರು ಸ್ವೀಕರಿಸಿ ಅಭಿಪ್ರಾಯ ಪಡೆಯುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಜ್ಞರ ಅಭಿಪ್ರಾಯ ಪಡೆಯುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಯಾವುದ್ರ ಬಗ್ಗೆ ದೂರು ಅಂತ ಹೇಳಿದ್ರೆ, ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋ, ವಂದೇ ಮಾತರಂ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಅವಾಗ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ ಅವರು ಏನೋ ಮಾತನಾಡ್ತಾರೆ. ಆನಂತರ ಇನ್ನೊಬ್ಬ ವ್ಯಕ್ತಿಯನ್ನ ಕರೀತಾರೆ, ಅವ್ರ ಹತ್ರ ಏನೋ ಮಾತಾಡ್ತಾರೆ. ಆ ವ್ಯಕ್ತಿ ಹೋಗಿ ಹಿಂದಕ್ಕೆ ನಿಂತ್ಕೊಳ್ತಾರೆ ಅಷ್ಟೇ. ಅದೇನು ವಿಚಾರ ಅನ್ನೋದು ಗೊತ್ತಿಲ್ಲ, ಏನು ಮಾತಾಗಿರುತ್ತೆ ಅಥವಾ ಅಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಬಟ್ ಈಗ ಒಬ್ಬ ವ್ಯಕ್ತಿ ಹೋಗಿ ದೂರನ್ನ ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ನಿನ್ನೆ ಇಡೀ ಭಾರತ ಸಂಭ್ರಮಾಚರಣೆಯಲ್ಲಿತ್ತು. 80 ವರ್ಷಗಳು, 80ನೇ ವರ್ಷದ ಸ್ವತಂತ್ರೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವತಂತ್ರ ಹೋರಾಟಗಾರರಿಗೆ, ಈ ದೇಶದ 140 ಕೋಟಿ ಜನರಿಗೆ ಅಪಮಾನ ಮಾಡಿದೆ. ವಂದೇ ಮಾತರಂ ಗೀತೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇದು ಸ್ಫೂರ್ತಿಯ ಗೀತೆ, ಇದು ಕ್ರಾಂತಿಯ ಗೀತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ತನ್ನದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಕ್ರಾಂತಿ ಗೀತೆ. ಈ ಕ್ರಾಂತಿ ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹಾಡಬಾರದು ಅಂತ ಹೇಳಿ, ಯಾಕೆ ಹಾಡಬಾರದು ಅಂತ ಹೇಳಿದರೆ, ಅದರಲ್ಲಿ ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ. ಭಾರತವನ್ನು ನಾವು, ಈ ಮಣ್ಣಿನ ಸಂಸ್ಕೃತಿ ಅದು, ನಾವು ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ನಾವು ದೇವರನ್ನು ಕಾಣ್ತೇವೆ. ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ ಅನ್ನುವಂಥ ಕಾರಣದಿಂದ ಅದರಲ್ಲಿ ಕೋಮುವಾದವನ್ನು ಹುಡುಕಿದಂತಹ ಕಾಂಗ್ರೆಸ್ 1937ರ ಸೋನಿಯಾ ಗಾಂಧಿ ಕುರಿತು ನಿನ್ನೆ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಬಿಜೆಪಿ ಖಾತೆಯಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದೆ. ವಂದೇ ಮಾತರಂ ಗೀತೆ ಅಂದ್ರೆ ಅವರಿಗೆ ಇರಿಸು ಮುರಿಸು. ಸೋನಿಯಾ ಅವರು ಹಾಡನ್ನ ನಿಲ್ಲಿಸುವಂತೆ ಸನ್ನೆ ಮಾಡಿದ್ರು. ರಾಹುಲ್ ಗಾಂಧಿ ಸಹ ಹಾಡು ಹಾಡುವಾಗ ವಿಚಲಿತರಾಗಿದ್ರು. ಈ ಬಗ್ಗೆ ವಿಡಿಯೋ ಮಾಡಿ ನಡವಳಿಕೆಯನ್ನ ಬಿಜೆಪಿ ಪ್ರಶ್ನಿಸಿದೆ. ಇದರ ಬೆನ್ನಲ್ಲೇ ಸೋನಿಯಾ ಗಾಂಧಿ ವಿರುದ್ಧವಾಗಿ ದೂರನ್ನ ನೀಡುವುದಕ್ಕೆ ಒಬ್ರು ಮುಂದೆ ಬಂದಿದ್ದಾರೆ. ದೂರನ್ನ ದಾಖಲಿಸಿ, ಇಲ್ಲ ಅಂತ ಹೇಳಿದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋ ಕೂಡ ನೀವು ಗಮನಿಸಬಹುದು. ಜೊತೆಗೆ ಕೆಲವು ವಿಚಾರಗಳನ್ನ ಬರ್ಕೊಂಡಿದ್ದಾರೆ. ವಂದೇ ಮಾತರಂ ಗೀತೆ ಅಂತ ಹೇಳಿದ್ರೆ ಅವರಿಗೆ ಇರಿಸು ಮುರಿಸು, ಅಂದ್ರೆ ಸೋನಿಯಾ ಗಾಂಧಿ ಅವರಿಗೆ. ಸೋನಿಯಾ ಅವರು ಹಾಡನ್ನ ನಿಲ್ಲಿಸುವಂತೆ ಸನ್ನೆ ಮಾಡಿದ್ರು. ಇನ್ನು ಈ ಹಾಡು ಪ್ಲೇ ಆಗ್ತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಸಹ ವಿಚಲಿತರಾಗಿದ್ರು. ಈ ಬಗ್ಗೆ ವಿಡಿಯೋ ಮಾಡಿ ನಡವಳಿಕೆಯನ್ನ ಬಿಜೆಪಿ ಪ್ರಶ್ನೆ ಮಾಡಿದೆ. ಇನ್ನು ಸೋನಿಯಾ ಗಾಂಧಿ ವಿರುದ್ಧ ಅಮಿತ್ ಶಾ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಚಿಕೆಗೇಡಿತನವನ್ನ ನೋಡಿ ಅಂತ ಕಿಡಿಕಾರಿದ್ದಾರೆ. ವಂದೇ ಮಾತರಂ ಗೀತೆ ನಿಲ್ಲಿಸುವಂತೆ ಸೋನಿಯಾ ಹೇಳಿದ್ರು. ಸೋನಿಯಾ ಅವರೇ, ದೇಶದ ಜನ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ದೇಶದ 140 ಕೋಟಿ ಜನ ನಿಮ್ಮನ್ನ ಗಮನಿಸ್ತಿದ್ದಾರೆ. ನಿಮ್ಮ ಈ ಕೆಲಸವನ್ನ ದೇಶದ ಜನ ಕ್ಷಮಿಸುವುದಿಲ್ಲ. ವಂದೇ ಮಾತರಂ ಗೀತೆಯನ್ನ ಅರ್ಧಕ್ಕೆ ನಿಲ್ಲಿಸೋ ಬಗ್ಗೆ ಯಾರಾದ್ರೂ ಕನಸಿನಲ್ಲೂ ಹೇಗೆ ಯೋಚಿಸೋದಕ್ಕೆ ಸಾಧ್ಯ? ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಮಿತ್ ಶಾ. ಸೋನಿಯಾ ಗಾಂಧಿ ವಿರುದ್ಧವಾಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಚಿಕೆಗೇಡಿತನವನ್ನ ನೋಡಿ ಅಂತ ಕಿಡಿಕಾರಿದ್ದಾರೆ. लाल किले की प्राचीर से मोदी जी ने वंदे मातरम को फिर से एक नया आयुष्य देने का काम किया है. और इनकी निर्लज्जता देखिए. कांग्रेस पार्टी, हमने लाल किले की प्राचीर से मोदी जी ने वंदे मातरम को फिर से एक नया आयुष्य देने का काम किया है. और इनकी निर्लज्जता देखिए. कांग्रेस पार्टी के मुख्यालय पर वंदे मातरम का गान हो रहा था. चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा. हम सब टीवी पर देखते रह गए.
80 साल के बाद बंकिम बाबू का ये अमर मंत्र, अमर गान जब फिर से सम्मान कर रहा है, वो भी सोनिया जी को राज नहीं आता है। सोनिया जी, 140 करोड़ की जनता आपको देख रही है। आपके द्वारा किया गया ये पाप इस देश की जनता कभी माफ नहीं करेगी, कभी माफ नहीं करेगी।